ಇನ್ನು ಬೆಂಗಳೂರಿನಲ್ಲಿ ಶಾಲಾ ಬಸ್ ಚಾಲಕರುಗಳಿಗೆ ಆರ್ಟಿಒ ಮತ್ತೆ ಶಾಕ್ ಕೊಟ್ಟಿದೆ. ಬೆಳ್ಳಂಬೆಳಗ್ಗೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಫೀಲ್ಡ್ಗಿಳಿತಾರೆ. 100ಕ್ಕೂ ಹೆಚ್ಚು ಶಾಲಾ ವಾಹನಗಳನ್ನ ಸೀಸ್ ಮಾಡ್ತಾರೆ. ನಗರದ ಪ್ರಮುಖ ಶಾಲೆ, ಕಾಲೇಜು ಇವುಗಳಿಗೆ ಸಂಬಂಧಪಟ್ಟಾಗಿನ ವಾಹನಗಳನ್ನ ಜಪ್ತಿ ಮಾಡಿದ್ದಾರೆ. ಏನ್ ರೀಸನ್ ಏನಕ್ಕೆ ಬಂದು ಜಪ್ತಿ ಮಾಡಿರೋದು ಅಥವಾ ಏನಕ್ಕೆ ರೈಡ್ ಆಗಿರೋದು? ರೈಡು ನಿಯಮಗಳನ್ನ ಪಾಲಿಸ್ತಾ ಇದ್ದಾರ ಅಂತ. ನಿಮ್ಮ ಮಕ್ಕಳುಗಳನ್ನ ನೀವು ಸ್ಕೂಲ್ಗಳಿಗೆ ಕಳಿಸ್ತೀರಾ, ಹೌದು, ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರ ಫೀಸ್ ಕೂಡ ತೆಗೆದುಕೊಂಡಿರ್ತಾರೆ. ಆದ್ರೆ ಆ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಅಲ್ವಾ? ಮಕ್ಕಳನ್ನ ಒಳ್ಳೆ ಕುರಿಗಳಂತೆ ಬೇಕಾಬಿಟ್ಟಿಯಾಗಿ ಓಮ್ನಿ ವಾಹನಗಳಲ್ಲಿ ಕರ್ಕೊಂಡು ಹೋಗ್ತಾ ಇದ್ರಂತೆ. ಅಂತ ವಾಹನಗಳನ್ನ, ಕ್ಯಾಬ್ ಡ್ರೈವರ್ಗಳನ್ನ, ಬಸ್ ಚಾಲಕರನ್ನ ಇದನ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ. ಇನ್ನೊಂದು ಸಂಗತಿ ಅಂತಂದ್ರೆ, ಈ ಶಾಲಾ ವಾಹನಗಳಿಗೆ ಹೋಗುವಂತ ಡ್ರೈವರ್ಸು ಬೆಳಗ್ಗೆನೆ ಕುಡ್ಕೊಂಡ್ ಬಂದಿರ್ತಾರೆ. ಬಹಳಷ್ಟು ಸಂದರ್ಭದಲ್ಲಿ ನಾವು ಅದನ್ನು ಗಮನಿಸ್ತಿದ್ದೀವಿ. ರೈಡ್ ಆದಂತ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೆ ಬಹಳ ಮಂದಿ. ಅದನ್ನು ಇವತ್ತು ಟೆಸ್ಟ್ ಮಾಡಲಾಗಿದೆ. ಅದರ ಜೊತೆಗೆ ಹೀಗೆ ಮಕ್ಕಳನ್ನ ಒಳ್ಳೆ ಕುರಿಗಳಂತ ರೀತಿಯಾಗಿ, ಅದಕ್ಕೇನೀಗ ಒಂದು ಓಮ್ನಿ ವೆಹಿಕಲ್ಲು, ಅದರಲ್ಲಿ 3+3 ಇರುತ್ತಾ ಸೀಟು, ಹಿಂದ್ಗಡೆ 2 ಸೀಟ್ ಹಾಕಿದ್ರು ಕೂಡ ಏನೇ ಹಾಕಿದ್ರು ಒಂದು 9 ರಿಂದ 10 ಜನ, 15-20 ಜನಗಳನ್ನ ತುಂಬಿಸ್ಕೊಂಡು ಹೋಗುವಂಥದ್ದನ್ನು ಕೂಡ ನಾವು ನೋಡ್ತೀವಿ. ಪಾಪ ಪೇರೆಂಟ್ಸು ಓಕೆ, ಒಂದು 300-400 ರೂಪಾಯಿ ಕಮ್ಮಿ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲಿ ಅನ್ನುವಂಥ ರೀತಿಯ ಕೆಲವ್ರ ಮನಸ್ಥಿತಿ ಇರುತ್ತೆ. ಕೆಲವ್ರಿಗೆ ಗೊತ್ತೇ ಇರಲ್ಲ, ಹಿಂಗೆಲ್ಲ ಇಷ್ಟೆಲ್ಲ ತುಂಬಿಸ್ಕೊಂಡು ಹೋಗ್ತೀರ ನಮ್ಮ ಮಕ್ಕಳದಾದ್ಮೇಲೆ ಅಂತ ಹೇಳ್ಕೊಂಡು. ಸೊ ಅದನ್ನೆಲ್ಲ ಪರಿಶೀಲಿಸುವಂಥ ಕಾರ್ಯ ಆಯಿತು. ಭಾಳ ಸ್ಕೂಲ್ಗಳಿಗೆ ಸಂಬಂಧಪಟ್ಟಂಗೆ ಇವತ್ತು ರೈಡ್ ಆಗಿದೆ. ಆಮೇಲೆ ಯಾವುದೇ ಶಾಲಾ ವಾಹನಗಳಾದರೂ ಕೂಡ ಆ ವಾಹನಗಳ ಮೇಲೆ ಸ್ಕೂಲ್ ಹೆಸರು ಜೊತೆಗೆ ವಿಳಾಸ, ಫೋನ್ ನಂಬರ್ ಇದೆಲ್ಲ ಇರಬೇಕು. ಬಸ್ ಏನಾದರೂ ಆದರೆ ಅದ್ರ ಒಳಗಡೆ CC ಕ್ಯಾಮ್ರಾ ಇರಬೇಕು, ಪ್ಯಾನಿಕ್ ಬಟನ್ ಇರಬೇಕು, ಫಸ್ಟ್ ಏಡ್ ಬಾಕ್ಸ್ ಇರಬೇಕು, ಫೈರ್ ಎಕ್ಸ್ಟಿಂಗ್ವಿಷರ್ ಇರಬೇಕು. ಈ ಥರದ್ದೆಲ್ಲ ರೂಲ್ಸ್ಗಳಿದೆ. ಪುಟ್ಟ ಮಕ್ಕಳುಗಳನ್ನ ಕರ್ಕೊಂಡು ಹೋಗುವಂಥದ್ದು, ಅದು ಎಷ್ಟು ಜಾಗೃತಿ ಮಾಡಿದ್ರು ಕೂಡ ಕಮ್ಮಿನೇ. ಆದರೆ ಇವ್ರುಗಳು ಸರಿಯಾಗಿ ಅದನ್ನು ಪಾಲಿಸ್ತಾ ಇಲ್ಲ ನಿಯಮ ಅನ್ನುವಂಥದ್ದು ಆರೋಪ. ಕಿರಣ್ ಸೂರ್ಯ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ಈ ರೈಡ್ ಆಗ್ತಾ ಇರುವಂಥ ಸ್ಥಳದಿಂದನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಈ ಹಿಂದೆ ಆದಂಥ ರೈಡ್ನಲ್ಲಿ ಈ ಬೆಳಗ್ಗೆ ಕುಡ್ಕೊಂಡು ಬರುವಂಥವ್ರನ್ನು ಕೂಡ ನಾವು ಡ್ರೈವರ್ಸ್ ನೋಡಿದ್ದೀವಿ. ಅಂದ್ರೆ ಆ ಮಟ್ಟಿಗಿನ ನಿರ್ಲಕ್ಷ್ಯವನ್ನ ಕೆಲವೊಂದು ಡ್ರೈವರ್ಸ್ಗಳು ಅಥವಾ ಸ್ಕೂಲ್ಗಳು ವಹಿಸ್ತಾ ಇರುವಂಥದ್ದನ್ನ ನೋಡ್ತೀವಿ. ಹಾಗಾಗಿ ಇದು ಅವಾಗ ಇದಕ್ಕೆ ಸಂಬಂಧಪಟ್ಟಂಗೆ ಈ ರೀತಿಯಾದಂಥದ್ದು ಒಂದು ಪರಿಶೀಲನೆ ಆಗ್ತಾ ಇರಬೇಕಾಗುತ್ತೆ. ಇವತ್ತಾದಂಥ ಪರಿಶೀಲನೆಯಲ್ಲಿ ಏನೇನು ಬೆಳಕಿಗೆ ಬಂದಿದೆ ಕಿರಣ್? ಅದು ಮಲ್ತೇಶ್, ನೀವು ಹೇಳಿದಂತೆ ಖಂಡಿತವಾಗ್ಲೂ ಕೂಡ ಹಿಂದೆ ನಡೆದಂತಹ RTO ರೈಡ್ನಲ್ಲಿ ಸಾಕಷ್ಟು ಚಾಲಕರು ಬೆಳ್ಳಂಬೆಳಗ್ಗೆ ಕುಡಿದುಕೊಂಡ್ಬಂದು ಈಗಾಗಲೇ ತಗಲಾಕೊಂಡಂತಹ ಸಾಕಷ್ಟು ಉದಾಹರಣೆಗಳು ಕೂಡ ಇರುವಂಥದ್ದು. ಇವತ್ತು ಬೆಳಗ್ಗೆ RTO ಅಧಿಕಾರಿಗಳು ಬೆಂಗಳೂರಿನ 10 ತಂಡಗಳಲ್ಲಿ ಈಗಾಗಲೇ ಕೂಡ ಕಾರ್ಯಾಚರಣೆಯನ್ನು ಆರಂಭ ಮಾಡಿರುವಂಥದ್ದು. ಸದ್ಯ ನಾನು ಈಗಾಗಲೇ ಜಯನಗರದ 7th ಬ್ಲಾಕ್ನಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆಯ ಸ್ಥಳದಲ್ಲಿದ್ದೀನಿ. ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಬೆಳಗ್ಗೆಯಿಂದ ಇಲ್ಲಿವರೆಗೂ ಕೂಡ ಈಗಾಗಲೇ ಬೆಂಗಳೂರಿನ 10 RTO ಅಧಿಕಾರಿಗಳು ಈಗಾಗಲೇ 100ಕ್ಕೂ ಹೆಚ್ಚು ಶಾಲಾ ಕಾಲೇಜು ವಾಹನಗಳನ್ನು ಸೀಸ್ ಮಾಡಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಯಾವುದೇ ವಾಹನದಲ್ಲೂ ಕೂಡ ಸರಿಯಾದಂತಹ ಸರ್ಟಿಫಿಕೇಟ್ಗಳಲ್ಲ, ಅಂದರೆ FC ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಡ್ರೈವರ್ DL ರಿನ್ಯೂವಲ್ಲೇ ಆಗಿಲ್ಲ, ಪರ್ಮಿಟ್ ಇಲ್ಲ. ಮತ್ತು ಪ್ರತಿಯೊಂದು ವಾಹನದ ಹೊರಭಾಗದಲ್ಲಿ ಆ ಶಾಲಾ ಕಾಲೇಜಿನ ಹೆಸರಿರಬೇಕು. ಆ ಶಾಲಾ ಕಾಲೇಜಿನ ಹೆಸರು ಕೆಳಗಡೆ ವಿಳಾಸವಿರಬೇಕು, ಫೋನ್ ನಂಬರ್ ಇರಬೇಕು. ಕಾರಣ ಏನಂತ ಹೇಳಿದ್ರೆ, ಏನಾರು ಅನಾಹುತವಾದಂಥ ಸಂದರ್ಭದಲ್ಲಿ ಶಾಲಾ ಕಾಲೇಜಿಗೆ ಮಾಹಿತಿಯನ್ನು ನೀಡಲಿಕ್ಕೆ ಅಂತ. ಆದರೆ ಸಾಕಷ್ಟು ಶಾಲಾ ಕಾಲೇಜಿನ ಬಸ್ಸುಗಳಲ್ಲಿ ಯಾವುದೇ ಥರವಾದಂಥ ಮಾಹಿತಿ ಇಲ್ಲ. ಮತ್ತೊಂದು, ಒಳಭಾಗದಲ್ಲಿ ಏನಾದರೂ ಅಗ್ನಿ ಅವಘಡಗಳು ಸಂಭವಿಸಿದರೆ ಫೈರ್ ಎಕ್ಸ್ಟಿಂಗ್ವಿಷರ್ ಇರಬೇಕು, CCTV ಕ್ಯಾಮ್ರಾಗಳಿರಬೇಕು. ಮೊನ್ನೆ ಅಷ್ಟೇ KSRTCಯ ಬಸ್ಸಿನಿಂದ ಪ್ರಯಾಣಿಕನೊಬ್ಬ ತಲೆ ಹೊರಗಡೆ ಹಾಕಿ ಆ ಒಂದು ದೊಡ್ಡದಾದಂಥ ಒಂದು ಅನಾಹುತ ಸಂಭವಿಸಿತ್ತು. ಹಾಗಾಗಿ ಏನು ಶಾಲಾ ಕಾಲೇಜು ವಾಹನ ಇದೆ, ಆ ಶಾಲಾ ಕಾಲೇಜು ವಾಹನಗಳ ಹೊರಭಾಗದ ಕಿಟಕಿಯಲ್ಲಿ ಕಬ್ಬಿಣದ ರಾಡ್ಗಳನ್ನು ಹಾಕಿರಬೇಕು. ಸಾಕಷ್ಟು ಶಾಲಾ ಕಾಲೇಜು ವಾಹನದ ಕಿಟಕಿಗಳಿಗೆ ರಾಡ್ಗಳನ್ನೇ ಹಾಕಿರಲಿಲ್ಲ. ಮತ್ತು ಸಾಕಷ್ಟು ಶಾಲಾ ಕಾಲೇಜು ವಾಹನಗಳು ಆ ಶಾಲಾ ಕಾಲೇಜು ಹೆಸರಿನಲ್ಲೇ ರಿಜಿಸ್ಟ್ರೇಷನ್ ಆಗಿರಬೇಕಾಗತ್ತೆ. ಆದರೆ ಯಾರ್ಯಾರ್ದೋ ಬೇರೆಯವ್ರ ಹೆಸರಿನಲ್ಲಿ ಈ ಒಂದು ಬಸ್ಸುಗಳನ್ನು ಚಲಾಯಿಸಿದ್ದಂಥದ್ದನ್ನು ಈಗಾಗಲೇ ಕೂಡ RTO ಅಧಿಕಾರಿಗಳು ಸೀಸ್ ಮಾಡಿರುವಂಥದ್ದು. ಒಟ್ಟು ಇಲ್ಲಿವರೆಗೂ 100ಕ್ಕೂ ಹೆಚ್ಚು ಶಾಲಾ ಕಾಲೇಜು ವಾಹನಗಳನ್ನು ಈಗಾಗಲೇ ತಪಾಸಣೆಯನ್ನು ಮಾಡಿರುವಂಥದ್ದು, ಸೀಸನ್ನು ಕೂಡ ಮಾಡಿರುವಂಥದ್ದು. ದಂಡವನ್ನು ಈಗಾಗಲೇ ಹಾಕಲಿಕ್ಕೆ ಮುಂದಾಗಿರುವಂಥದ್ದು. ಸದ್ಯಕ್ಕೆ ಯಾವುದೇ ಶಾಲಾ ಕಾಲೇಜು ವಾಹನದ ಒಳಭಾಗದಲ್ಲಿ CCTV ಆಗಿರ್ಬೋದು, GPS ಆಗಿರ್ಬೋದು, ಪ್ಯಾನಿಕ್ ಬಟನ್ ಆಗಿರ್ಬೋದು, ಈ ಥರದ್ದು ಯಾವುದನ್ನು ಕೂಡ ಅಳವಡಿಸ್ಕೊಂಡಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಶಾಲಾ ಕಾಲೇಜು ವಾಹನ ಅಂತಿದ್ದಂತೆ ಒಳಭಾಗದಲ್ಲಿ ಎಲ್ಲ ಥರವಾದಂತಹ ಮಕ್ಕಳಿಗೆ ಕೂತ್ಕೊಳ್ಳೋಕ್ಕಾಗಿರ್ಬೋದು, ನಿಂತ್ಕೊಳ್ಳೋಕೆ, ಈ ಥರದ್ದೆಲ್ಲ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರಬೇಕಾಗುತ್ತೆ. ಆದರೆ ಇವರು ಶಾಲಾ ಕಾಲೇಜು ವಾಹನಗಳ ಅಂತೇಳಿ ಮಕ್ಕಳನ್ನು ವಿಪರೀತವಾಗಿ ಕುರಿ ಮಂದಿಗಳ ರೀತಿಯಲ್ಲಿ ತುಂಬಿಕೊಂಡು ಹೋಗುವಂಥದ್ದು, ಏನಾರು ಅನಾಹುತವಾದಂಥ ಸಂದರ್ಭದಲ್ಲಿ ಮಕ್ಕಳು ಕೆಳಗಡೆ ಬೀಳುವಂಥದ್ದು, ಈ ಥರದ್ದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಆ ಕಾರಣಕ್ಕಾಗಿ ಇವತ್ತು ಬೆಳಗ್ಗೆ RTO ಅಧಿಕಾರಿಗಳು ಈ ಒಂದು ಶಾಲಾ ಕಾಲೇಜು
ವಾಹನಗಳಿಗೆ ಬಿಸಿಯನ್ನು ಮುಟ್ಟಿಸಲಿಕ್ಕೆ ಮುಂದಾಗಿರುವಂಥದ್ದು. ಮಲ್ತೇಶ್, ತಾವು ಕೂಡ ಹೇಳ್ತಾ ಇದ್ರಿ ಈ ಒಂದು ಓಮಿನಿ ವಾಹನಗಳಲ್ಲಿ ಮುಂದೆ 3 ಜನ ಹಿಂದೆ 3 ಜನ ಕೂತ್ಕೊಳ್ಬೋದು ಅಂತೇಳಿ. ಆದರೆ ಇಲ್ಲೊಂದು ಓಮಿನಿ ವಾಹನ ಇದೆ, ಈ ಒಂದು ಓಮಿನಿ ವಾಹನದಲ್ಲಿ ವಿಪರೀತವಾಗಿ ಮಕ್ಕಳನ್ನ ತುಂಬಿದ್ರು ಅಂತೇಳಿ ತುಂಬ್ತಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ RTO ಅಧಿಕಾರಿಗಳು ಈ ಒಂದು ಓಮಿನಿ ವಾಹನವನ್ನು ಕೂಡ ಸೀಜ್ ಮಾಡಿರುವಂಥದ್ದು. ಸೀಸ್ ಮಾಡಿ ಈಗಾಗಲೇ ತಪಾಸಣೆಯನ್ನು ಮಾಡ್ತಿದ್ದಾರೆ. ಅಂದರೆ CCTV ಕ್ಯಾಮ್ರಾ ಇರಬೇಕು, GPS ಇರಬೇಕು, ಪ್ಯಾನಿಕ್ ಬಟನ್ ಇರಬೇಕು, ಈ ಥರದ್ದೆಲ್ಲವೂ ಕೂಡ ಇರಬೇಕಾಗತ್ತೆ. ಆದರೆ ಸಣ್ಣದಾದಂಥ ಓಮಿನಿ ವಾಹನ ತಮ್ಮ ಪೋಷಕರು ಏನು ಮಾಡ್ತಾರೆ, 300, 400, 500 ರೂಪಾಯಿ ತೆಗೆದುಕೊಳ್ತಾರೆ, ಕಡಿಮೆ ದರದಲ್ಲಿ ನಮ್ಮ ಮಕ್ಕಳು ಸೇಫಾಗಿ ಹೋಗ್ತಾರೆ ಅಂತೇಳಿ ಕಳಿಸಿರ್ತಾರೆ. ಆದರೆ ಇವರು ವಿಪರೀತವಾಗಿ ಮಕ್ಕಳುಗಳನ್ನ, ಅಂದರೆ ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋದ ನಂತರದಲ್ಲಿ ಶಾಲೆಯವರೆಗೂ ಹೋಗುವಂಥ ಸಂದರ್ಭದಲ್ಲಿ ಸಾಕಷ್ಟು ಮಕ್ಕಳನ್ನ ತುಂಬಿಕೊಂಡು ಹೋಗುವಂಥದ್ದು, ಮಕ್ಕಳಿಗೆ ಏನಾದ್ರು ಅನಾಹುತವಾದರೆ ಈ ಥರದ್ದೆಲ್ಲವೂ ಕೂಡ ಸಾಕಷ್ಟು ಸಾಧ್ಯತೆಗಳಿರುವಂಥ ನಿಟ್ಟಿನಲ್ಲಿ ಈಗಾಗಲೇ RTO ಅಧಿಕಾರಿಗಳು ಇಂಥ ಒಂದು ವಾಹನಗಳನ್ನು ಸೀಸ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಮಾಲ್ತೇಶ್, ಥ್ಯಾಂಕ್ ಯು ಕಿರಣ್ ಸೂರ್ಯ.